ಕಳೆದ ವರ್ಷ ಉಡುಪಿ ನಗರದ ಬೀದಿಯಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ವಿಶು ಶೆಟ್ಟಿ ಅಂಬಲಪಾಡಿ ರಕ್ಷಿಸಿ ಮಂಜೇಶ್ವರದ ಶ್ರೀ ಸಾಯಿ ಸೇವಾಶ್ರಮಕ್ಕೆ ದಾಖಲಿಸಿದರು. ನಂತರ ಮಹಿಳೆ ಚಿಕಿತ್ಸೆಗೆ ಸ್ಪಂದಿಸಿದ್ದು ತನ್ನ ಮಾಹಿತಿಯನ್ನು ನೀಡಿದ್ದಾರೆ. ರಮಾದೇವಿ ಆಶ್ರಮದ ಚಿಕಿತ್ಸೆಯ ಜೊತೆಗೆ ದೈನಂದಿನ ಚಟುವಟಿಕೆಗಳಾದ ಯೋಗ, ಧ್ಯಾನ, ಕೃಷಿ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಆಪ್ತ ಸಮಾಲೋಚನೆಗೆ ಸ್ಪಂದಿಸಿ ಸಹಜ ಸ್ಥಿತಿಗೆ ಬಂದು ತನ್ನ ಕುಟುಂಬದ ವಿಳಾಸ, ಹಿನ್ನೆಲೆಯ ವಿವರಗಳನ್ನು ನೀಡಿದ್ರು. ಈ ಮಾಹಿತಿಯ ಮೇರೆಗೆ ಮುಂಬೈನ ಶ್ರದ್ಧಾ ಪುನರ್ವಸತಿ ಕೇಂದ್ರ ಮಹಿಳೆಯನ್ನ ಕುಟುಂಬಕ್ಕೆ ಹಸ್ತಾಂತರಿಸುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಮರಳಿ ಕುಟುಂಬಕ್ಕೆ ರಮಾದೇವಿ ಅವರು ಸೇರಿದ್ದು ಕುಟುಂಬದವರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಬೀದಿ ಪಾಲಾದವರು ಮನನೊಂದು ಅವರನ್ನು ರಕ್ಷಣೆ ಮಾಡಿ ಒಂದು ಸ್ಪಂದನೆ ನೀಡಿದ್ದಲ್ಲಿ ನಾವು ಎನಿಸಿದಾಗಿಂತಲೂ ದೊಡ್ಡ ಫಲಿತಾಂಶವನ್ನು ಪಡೆಯಲಿಕ್ಕೆ ಆಗ್ತದೆ ಹೇಳುವುದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಈ ಪ್ರಕರಣದಲ್ಲಿ ರಮಾದೇವಿಯವರು ರಸ್ತೆ ಬದಿಯಲ್ಲಿ ಅಸಹಾಯಕರಾಗಿದ್ದ ಒಂದು ಮಹಿಳೆಯನ್ನು ನಾನು ರಕ್ಷಣೆ ಮಾಡಿ ಮಂಜೇಶ್ವರದ ಸಾಯಿ ಆಶ್ರಮದಲ್ಲಿ ದಾಖಲಾತಿ ಮಾಡಿದಾಗ ಅವರು ಅಲ್ಲಿ ಆಶ್ರಯ ನೀಡಿ ಒಂದು ಸಹಕರಿಸಿದ್ದಾರೆ. ಅವರ ಒಂದು ಆಶ್ರಯ ಮತ್ತು ಒಂದು ಲಾಲನೆ ಪಾಲನೆಯಲ್ಲಿ ಮಹಿಳೆ ಇವತ್ತು ತನ್ನ ಬಿಹಾರದ ವಿಳಾಸವನ್ನು ಹೇಳುವುದರ ಮುಖಾಂತರ ತನ್ನ ಮನೆ ಸೇರುವಲ್ಲಿ ಯಶಸ್ವಿಯಾಗಿದ್ದಾಳೆ. ಈ ಒಂದು ಪ್ರಕರಣದಲ್ಲಿ ನಿಜವಾಗಿಯೂ ಆಶ್ರಮದವರ ಒಂದು ಸೇವೆ ಹೇಳುವಂತ ರಾಯಚೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಅಧಿಕಾರಿಗಳ ಮೇಲೆ ಶಾಸಕಿ ಕರಿಯಮ್ಮ ಗರಂ ಆಗಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಇದ್ದಾವೆ. ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರನ್ನ ನೇಮಕ ಮಾಡಬೇಕು. 4 ತಿಂಗಳಿನಿಂದ ಹೇಳುತ್ತಾ ಇದ್ದೀನಿ, ಅವರನ್ನ ಮರಳಿ ನಮ್ಮ ಶಾಲೆಗಳಿಗೆ ಕಳುಹಿಸಿ. ಸಂಬಂಧಪಟ್ಟಂತಹ ಕಿವಿ ಮಾತನ್ನ ಹೇಳಿದ್ರೂ ಕೂಡ ಅದನ್ನ ಹಾಕೊಳ್ತಿಲ್ಲ ಅಂತ ಹೇಳಿ ಸಿಡಿಮಿಡಿಗೊಂಡ್ರು. ಇನ್ನು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಗೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾ ಆಸ್ಪತ್ರೆ ಹಿಂದಿಗಿಂತ ಇವತ್ತು ಸ್ವಲ್ಪ ಸ್ವಚ್ಛತೆ ಕಾಪಾಡಲಾಗಿತ್ತು. ಜಿಲ್ಲಾ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿದಂತಹ ಉಪ ಲೋಕಾಯುಕ್ತರು ರೋಗಿಗಳಿಗೆ ನೀಡುವ ಚಿಕಿತ್ಸೆ ಕುರಿತು ಪರಿಶೀಲನೆಯನ್ನ ನಡೆಸಿದರು. ಆಸ್ಪತ್ರೆಯ ವೈದ್ಯರು ಲಂಚ ಕೇಳ್ತಾರಾ ಅಂತ ರೋಗಿಗಳನ್ನ ಕೇಳಿ ಚಿಕಿತ್ಸೆಗೆ ಹಣ ಕೊಡಬೇಡಿ ಅಂತ ರೋಗಿಗಳಿಗೆ ಮನವರಿಕೆಯನ್ನ ಮಾಡಿದರು. ಇನ್ನು ಆಸ್ಪತ್ರೆಯ ಔಷಧಿ ಸಂಗ್ರಹಾಗಾರಕ್ಕೆ ಭೇಟಿ ನೀಡಿದ ವೇಳೆ ಸರಿಯಾಗಿ ರಿಜಿಸ್ಟರ್ ನಿರ್ವಹಣೆ ಮಾಡದ ಹಿನ್ನೆಲೆ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಗರಂ ಆದರು. ಆವರೇಜ್ ಆಗಿ ನೋಡಿದಾಗ ಯಾವ ಡ್ರಗ್ ಜಾಸ್ತಿ ಇದೆ ನಿಮಗೆ ನೆಸೆಸಿಟಿ ಇಲ್ಲ. ಯು ಮಸ್ಟ್ ಅಸರ್ಟೈನ್ ಫ್ರಮ್ ಯುವರ್ ಡಿಸ್ಟ್ರಿಕ್ಟ್ PHCಗಳು ಅವು ಎಲ್ಲಿ ನೆಸೆಸಿಟಿ ಇದೆ ನಿಮಗಿಲ್ಲ ಅಂತಂದ್ರೆ ಅಲ್ಲಿ ಕಳಿಸ್ಬೋದಲ್ಲ, ಅಲ್ಲಿಗಾರು ಅನುಕೂಲ ಆಗುತ್ತೆ ಅವ್ರಿಗೆ. ಸುಮ್ಮನೆ ನೀವು ಇಟ್ಕೊಂಡು ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ವಾಮಾಚಾರ ಮಾಡಲಾಗಿದೆ. ಈ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬ್ಯಾಡ್ಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವಾಮಾಚಾರ ಕಂಡು ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ವಾಮಾಚಾರ ಮಾಡುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಮಂತ್ರಾಲಯದ ಸಮೀಪದಲ್ಲೇ ಟಿಟಿ ವಾಹನ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಹುಣಸೂರಿನಿಂದ ಮಂತ್ರಾಲಯಕ್ಕೆ 10ಕ್ಕೂ ಹೆಚ್ಚು ಜನರಿದ್ದ ಕುಟುಂಬ ಹೊರಟಿದ್ರು. ಮಂತ್ರಾಲಯದ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಅವಘಡ ಸಂಭವಿಸಿದೆ. ಈ ಅಪಘಾತದಲ್ಲಿ ಮೈಸೂರಿನ ಹುಣಸೂರು ಮೂಲದ ಭಕ್ತರಿಗೆ ಗಾಯವಾಗಿದೆ. ಗಾಯಾಳು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಿವೃತ್ತ ಯೋಧನಿಂದ ಚಾಕು ತೋರಿಸಿ ಬೆದರಿಸಿ ಚಿನ್ನಾಭರಣ ಕಳ್ಳತನ ಯತ್ನ ನಡೆದಿರೋದು. ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದಲ್ಲಿ ನಡೆದಿದೆ. 13 ತಾಳಿ ಹಾಗೂ ಚಿನ್ನದ ಚೈನ್ ಕಸಿದು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಸ್ಥಳೀಯರು ಹಿಡಿದಿದ್ದಾರೆ. ನಿವೃತ್ತ ಯೋಧ ಅರ್ಜುನ್ ಗಾಡಿ ಒಡ್ಡರ್ ಹಾಗೂ ಆತನ ಸಹಚರನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ಗ್ರಾಮ ದೇವತೆ ದಂಡಿನ ಮಾರಮ್ಮನ ತೆಪ್ಪೋತ್ಸವ 50 ವರ್ಷಗಳ ಬಳಿಕ ನಡೀತಾ ಇದೆ. ಮಧುಗಿರಿ ನಗರದಲ್ಲಿ ತೆಪ್ಪೋತ್ಸವದ ಮೆರವಣಿಗೆ ಮಧ್ಯೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ರಾಜೇಂದ್ರ ರಾಜಣ್ಣ ಭರ್ಜರಿ ಸ್ಟೆಪ್ ಅನ್ನು ಹಾಕಿದ್ರು. ರಾಜೇಂದ್ರ ಕುಣಿತದ ವೇಳೆ ಅಭಿಮಾನಿಗಳು ಶಿಳ್ಳೆ ಕೇಕೆಯನ್ನ ಹಾಕಿ ಸಂಭ್ರಮಿಸಿದರು.
ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಯಲ್ಲಟ್ಟಿ ಗ್ರಾಮದ ಇಂಚಗೇರಿ ಸಂಪ್ರದಾಯ ಮಠದ ರಾಮಕೃಷ್ಣ ಮಹಾರಾಜರು ಲಿಂಗೈಕ್ಯರಾಗಿದ್ದಾರೆ. 94 ವರ್ಷದ ರಾಮಕೃಷ್ಣ ಮಹಾರಾಜರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಗ್ರಾಮದಲ್ಲಿ ಮಹಾರಾಜರ ಪಾರ್ಥಿವ ಶರೀರ ಮೆರವಣಿಗೆ ಮಾಡಿ ಮಠದ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಮಂಗಳೂರಿನ ಮಸಾಜ್ ಸೆಂಟರ್ ಮೇಲೆ ದಾಳಿ ಮಾಡಿದ ಶ್ರೀರಾಮ ಸೇನೆ ಕಾರ್ಯಕರ್ತರ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ನಡೆಸಿದರು. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮಸಾಜ್ ಸೆಂಟರ್ ಪ್ರಕರಣದಲ್ಲಿ ಬಂಧಿತರಾಗಿರುವ ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು 24 ಗಂಟೆಯ ಒಳಗಾಗಿ ಬಿಡುಗಡೆಗೊಳಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಉಗ್ರವಾದ ಹೋರಾಟವನ್ನು ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದರು. जय श्री राम 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 प्रसादन तुम आगे बढ़ो हम तुम्हारे साथ हैं ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಮೆಸ್ಕಾಂ ಕಚೇರಿಗೆ ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ. ಕೃಷಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದಂತೆ ಆಗ್ರಹಿಸಿ ರೈತ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿಲ್ ಪಾವತಿ ಮಾಡಿಲ್ಲ ಅಂತ ಕಡಿತಗೊಳಿಸುವುದಕ್ಕೆ ವಿರೋಧ ಮಾಡಿದರು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 10 HP ಉಚಿತ ವಿದ್ಯುತ್ ನೀಡುವಂತಹ ಭರವಸೆ ನೀಡಲಾಗಿತ್ತು. ಈಗ ವಿದ್ಯುತ್ ಕಡಿತಗೊಳಿಸುವುದರಿಂದ ರೈತರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಕಾಫಿ ಗಿಡಗಳಿಗೆ ನೀರು ಹಾಯಿಸುವ ಸಮಯದಲ್ಲಿ ವಿದ್ಯುತ್ ಕಡಿತ ಮಾಡಲಾಗ್ತಾ ಇದೆ. ಶೀಘ್ರ ರೈತರು ಹಾಗೂ ಜನಪ್ರತಿನಿಧಿಗಳ ಸಭೆ ನಡೆಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ, ಕೂಡಲೇ ಅದನ್ನು ಯಾವುದು ಡಿಸ್ಕನೆಕ್ಟ್ ಮಾಡಬಾರ್ದು, ಮಾಡಿದ್ದೇನೆ ಕನೆಕ್ಷನ್ ಕೊಡ್ಬೇಕು. ನಾವಿಲ್ಲಿ ಆಟ ಆಡ್ಲಿಕ್ಕೆ ಬಂದಿಲ್ಲ, ರೈತರಿಗೆ ಕೆಲಸ ಇದೆ, ನಿಮ್ಮಂಗೆ ಜವಾಬ್ದಾರಿ ನಮಗೂ ಇದೆ. ನಮಗೂ ತೋಟ ಗದ್ದೆ ಇದೆ, ಕಾಫಿ ಕಾಲ್ ಕೊಡೋದಿರ್ಬೋದು, ನೀರು ಹೊಡೆಯೋದಿರ್ಬೋದು, ಗದ್ದೆ ಕೊಯ್ಯೋದಿರ್ಬೋದು, ಒಕ್ಕಲಾಟ ಇರ್ಬೋದು. ಏನು ಮಾತಾಡ್ತೀರಾ? ಚಿಕ್ಕಬಳ್ಳಾಪುರದ ಶೀಡ್ಲಘಟ್ಟ ತಾಲೂಕಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಟಾಡಾ ಎಂಟ್ರಿ ಆಪರೇಟರ್ಗಳಿಗೆ ಪ್ರತಿ ದಸ್ತಾವೇಜಿಗೆ ಹಣ ನಿಗದಿ ಮಾಡಲಾಗಿದೆ. ದಸ್ತಾವೇಜಿಗೆ ಸೀಲ್ ಹಾಕುವುದಕ್ಕೆ ಲಂಚ್ ಆಫ್ ಫಿಕ್ಸ್ ಎನ್ನುವಂತಾಗಿದೆ. ಲಂಚದ ಹಣ ಸಂಗ್ರಹಿಸುವುದಕ್ಕೆ ಅಧಿಕಾರಿಗಳು ಮಧ್ಯವರ್ತಿಯನ್ನ ನೇಮಿಸಿಕೊಂಡಿದ್ದಾರೆ. ಇನ್ನು ಯಾರ ಭಯವಿಲ್ಲದೆ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ఇప్పుడే వస్తాను లేదు ಬೆಳಗಾವಿ ಜಿಲ್ಲೆಯ ಅಥಣಿಯ ತಾಲೂಕಾ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮೃತಪಟ್ಟಿದ್ದಾಗಿ ಆರೋಪಿಸಲಾಗಿದೆ. ಮುತ್ತವ್ವ ಸಂತೋಷ್ ಗೊಳಸಂಗಿ ಮೃತ ಗರ್ಭಿಣಿಯ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ನಿನ್ನೆ ತಾಲೂಕಾ ಆಸ್ಪತ್ರೆಗೆ ವೈದ್ಯರು ದಾಖಲಿಸಿಕೊಂಡಿದ್ದಾರೆ. ಬಳಿಕ ಗರ್ಭಿಣಿಯ ಬಿಪಿಯಲ್ಲಿ ನಿರಂತರ ವ್ಯತ್ಯಾಸ ಕಾಣ್ತಾ ಇದ್ದ ಹಿನ್ನೆಲೆ ವೈದ್ಯರು ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆಯನ್ನ ಮಾಡಿಸಿದ್ದಾರೆ. ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ನಿಲ್ಲದ ಕಾರಣ ವೈದ್ಯರು ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ರು. ನಿರಂತರ ರಕ್ತಸ್ರಾವದ ಹಿನ್ನೆಲೆ ಮಾರ್ಗ ಮಧ್ಯೆ ಬಾಣಂತಿ ಕೊನೆಯುಸಿರೆಳೆದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಮಗಳ ಒಡ ಒಂದು ಖರೀದಿ ಮಾಡಿ ಹೋಗಿ ಬಿಡ್ತು ಬಂದು ಬಾಯ ತಿರುಗಳು ನಮ್ಮ ಅಮ್ಮ ಗೋಪಪ್ಪ ನನ್ನ ಮಗಳ ಜೊತೆ ಅರಲ್ಲಪ್ಪ. ಧಾರವಾಡ ಕರ್ನಾಟಕ ವಿವಿ ಬೆಳಗು 1 ಪಠ್ಯ ವಿವಾದ ಹಿನ್ನೆಲೆಯಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನು ನಡೆಸಿತು. ಕರ್ನಾಟಕ ವಿವಿ ಆಡಳಿತ ಭವನ ಎದುರಿನ ವೃತ್ತದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ರು. ರಾಷ್ಟ್ರ ವಿರೋಧ ಪಠ್ಯ ವಾಪಸ್ ಪಡೆಯುವುದಕ್ಕೆ ಆಗ್ರಹಿಸಿದ್ರು. ಭಾರತ ಮಾತೆ ಭುವನೇಶ್ವರಿ ಭಾವಚಿತ್ರ ಪ್ರದರ್ಶಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಎಬಿವಿಪಿ ಪ್ರತಿಭಟನೆಗೆ ಬಿಜೆಪಿ ಸಾಥ್ ನೀಡಿದ್ದು ಜಂಟಿಯಾಗಿ ಧರಣಿ ನಡೆಸಿದೆ. ಇನ್ನು ಪ್ರಭಾರ ಕುಲಪತಿ ಡಾಕ್ಟರ್ ಎಸ್ ಜಯಶ್ರೀ ಎದುರು ವಿವಾದಿತ ಪಠ್ಯದ ಅಧ್ಯಾಯ ಹರಿದು ಆಕ್ರೋಶವನ್ನು ಹೊರಹಾಕಿದರು. ಕಾಂತಾರ ಕೇಸ್ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಇನ್ನು ಮುಂದೆ ಅರಣ್ಯದಲ್ಲಿ ಚಿತ್ರೀಕರಣಕ್ಕೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ತೆಗೆದುಕೋಬೇಕು. ಕಾಂತಾರ 2 ಟಾಕ್ಸಿಕ್ ತಂಡದಿಂದ ಕಾಡಿಗೆ ಹಾನಿ ಆರೋಪ ಕೇಳಿಬಂದಿದ್ದು ಸಚಿವ ಈಶ್ವರ್ ಖಂಡ್ರೆ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಎಲ್ಲದಕ್ಕೂ ಅನ್ವಯ ಆಗಲಿಕ್ಕಿದೆ.
ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಲಾಗಿದೆ. ಗಣರಾಜ್ಯೋತ್ಸವ ಪರೇಡ್ ಅತ್ಯಂತ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಪರೇಡ್ ನಡೆಯುತ್ತೆ. ಜಾರ್ಖಂಡ್ನ ರಾಂಚಿಯಲ್ಲಿ ಗಣರಾಜ್ಯೋತ್ಸವ ಪರೇಡ್ನ ಫುಲ್ ಡ್ರೆಸ್ ರಿಹರ್ಸಲ್ ನಡೆಯಿತು. आईटीबीपी के प्लाटून कमांडर निरीक्षक पवन कुमार सिंह वर्ष 2009 में आईटीबीपी में भर्ती हुए और वर्तमान में आईटीबीपी में 23वीं बटालियन सुमन कुमार और इनके ठीक बाद सेकेंड इन कमांड के रूप में सार्जेंट में ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ವಕ್ಫ್ ನಿಷೇಧಕ್ಕೆ ಕಾನೂನು ತರಬೇಕು ಅನ್ನೋ ಫ್ಲೆಕ್ಸ್ ಗಮನ ಸೆಳೆದಿದೆ. ಹಿಂದೂ ಜನಜಾಗೃತಿ ವೇದಿಕೆ ಅಭಿಯಾನ ಶುರು ಮಾಡಿದ್ದು ಲವ್ ಜಿಹಾದ್, ಲವ್ ಲ್ಯಾಂಡ್ ಮತ್ಯಾಂತರ ಕುರಿತು ಜನಾಗೃತ ಮೂಡಿಸ್ತಾ ಇದೆ. ಮಹಾಕುಂಭ ಹಿಂದೂಗಳಿಗೆ ನೈತಿಕ ಧೈರ್ಯವನ್ನ ತುಂಬಿದೆ, ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ.